ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಳಿರಿ. ಯಾಕೆ ಶ್ರೀ? ಇಳಿರಿ ಹೇಳ್ತೀನಿ. ಏನಂತ ಹೇಳಿ? ಬೇಡ ಶ್ರೀ, ಸುಮ್ನೆ ಮನೆಗೆ ಹೋಗೋಣ ಬನ್ನಿ. ಹಬ್ಬ ಸಾನ ಇಷ್ಟನ ಸಾನೆ ಹಚ್ಕೊಂಡಿರೋದ್ರಿಂದ ನಮ್ಮವ್ರ ಮನ್ಸಿಗೂ ಸಾನೆ ಬೇಸರ ಆಗೈತೆ ನಂಗೆ ಗೊತ್ತು. ಆದ್ರೆ ಏನ್ ಮಾಡೋದು, ನಮ್ಮವ್ರ ಸಪ್ಪಗಿದ್ರೆ ನನ್ನ ಕೈಲಿ ನೋಡಕ್ ಆಗಿಲ್ವೇ. ಅವ್ರ ತುಟಿ ಮೇಕೆ ಸಣ್ಣ ನಗು ಬರೋ ಗಂಟ ನನ್ನ ಮನ್ಸು ವಿಲ ವಿಲ ಅಂತ ಒದ್ದಾಡ್ತಿರ್ತೈತೆ. ನಾನಿದ್ದ ಸಮಾಧಾನ ಮಾಡಕ್ ಹೇಳ್ತಿಲ್ಲ ಮಿಸ್, ದಿಟ್ವಾಗ್ಲು. ಈಗ ನೀವು ನಗಾಕ್ ನಾನು ಏನ್ ಮಾಡ್ಬೇಕು ಹೇಳಿ? ಏನು ಬೇಡ ಶ್ರೀ, ಮನೆಗೆ ಹೋಗೋಣ ಬನ್ನಿ. ದೇವ್ರೆ, ನನ್ ಗಾಡಿನ ಕನ್ನಡಿ ಯಾಕಪ್ಪ ಇಟ್ಟೆ? ನನ್ ಕನ್ನಡಿನ ನೋಡ್ತಾ ಇದ್ರೆ ನಮ್ಮವ್ರ ಸಪ್ ಮುಖನೇ ಕಾಣಿಸ್ತೈತೆ. ಇಲ್ಲ ಕನ್ನಡಿ ಹೊಡೆದಾಕು, ಇಲ್ಲ ನಮ್ಮವ್ರ ಮುಖದಾಗ ನಗು ತರಿಸ್ಬಿಡು. ಶ್ರೀ, ರಿಸಲ್ಟ್ ಬಂದಿದೆ. ರಿಸಲ್ಟಾ? ನಾನು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಹೌದಾ? ಸೊ ಅಂತೂ ಗೆದ್ಬಿಟ್ರಿ. ಶ್ರೀ, ನಾನು ಪಾಸ್ ಆಗಿದ್ದೀನಿ. ಇಂಟರ್ವ್ಯೂಗೆ ಡೆಲ್ಲಿಗೆ ಹೋಗ್ಬೇಕು. ಹೌದಾ? ದೇವ್ರೆ, ನೀನ್ ಇದೆಯಾ ಅಂತ ಪ್ರೂವ್ ಮಾಡ್ಬಿಟ್ಟೆ. ಬನ್ನಿ ಮಿಸ್, ಇದೇ ಕ್ವಶನ್ಗೆ ಐಸ್ ಕ್ರೀಮ್ ತಿನ್ನೋಣ. ಬೇಡ ಬೇಡ, ಮೊದಲು ಈ ವಿಷಯನ ಅವ್ವಂಗೆ ತಿಳಿಸ್ಬೇಕು. ಅಯ್ಯೋ, ಅವ್ವ ಮಲ್ಗಿರ್ತಾಳಲ್ವಾ, ಸುಮಂಗ್ ಫೋನ್ ಮಾಡ್ತೀನಿ. ಸುಮ ಫೋನ್ ತೆಗಿತಿಲ್ಲ. ಬನ್ನಿ ಮನೆಗೆ ಹೋಗಮ್ಮ. ಇಲ್ಲ ಇಲ್ಲ ಬೇಡ. ಏಕೆ? ಎಲ್ರಿಗೂ ಈ ವಿಷಯ ತಿಳ್ಸೋಕು ಮೊದಲು ನಾವಿಬ್ರೇ ಇದನ್ನ ಎಂಜಾಯ್ ಮಾಡ್ಬೇಕು. ಈಗ ಮಾಡ್ದಲ್ಲ ಮಿಸ್? ಅಷ್ಟ್ ಸಾಕಾಗಲ್ಲ ಶ್ರೀ. ಹೋದ ವರ್ಷ ನಾನು ಎಕ್ಸಾಮ್ ಬರೆಯಕ್ಕಾಗ್ದೆ ಇಡೀ ದಿನ ಕಳೆದಿದ್ ನಿಮ್ ಜೊತೆನೆ. ಇವತ್ತು ರಿಸಲ್ಟ್ ಬಂದ್ಮೇಲೆ ಇಡೀ ದಿನ ನಿಮ್ ಜೊತೆನೆ ಕಳಿಬೇಕು ಅನ್ಸ್ತಿದೆ. ಇದೇನಿದು ನೀವು ನಂಗೆ ಕೊಡ್ತಿರೋ ಶಿಕ್ಷೆನಾ? ನಾನ್ ನಿಮ್ ಜೊತೆ ಸಮಯ ಕಳಿಬೇಕು ಅಂತಿರೋದು ನಿಮಗ್ ಶಿಕ್ಷೆ ಅನ್ಸ್ತಿದ್ಯಾ? ಅಯ್ಯೋ ಹಂಗಂದಿನ ಮಿಸ್. ಮತ್ ಬನ್ನಿ, ನಾನು ಎಲ್ಲಾದ್ರೂ ಕರ್ಕೊಂಡು ಹೋಗಿ ಶ್ರೀ. ನೀವು ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ಅವಾಗ ಒಂದು ಫೋನ್ ಮಾಡಿಬಿಡಿ. ಹಾ, ಆಮೇಲೆ ಹೇಳ್ತೀನಿ. ನನ್ಗೂ ಅತ್ತೆಗೆ ಹೇಳ್ಬೇಕು ಅನ್ಸ್ತಿದೆ. ಮೊದ್ಲು ನಾ ಹೋಗೋಣ. ಸರಿ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.